ಕೊಲೆ ಮಾಡಿದ ಸಾಕ್ಷಿ ಇದೆಯಾ? ಫೋಟೋ ತೋರಿಸಿ. ಸಾಕ್ಷಿ ಕೊಡಿ. ಕೊಲೆ ಮಾಡಿದ್ರು ಕೇಳು. ಇವಾಗ ಏನಾರ ವಿಡಿಯೋ ಮಾಡಿ ಹಾಕ್ತಿರಾ ತಾನೆ? ಮಾಡಿರೋದೊಂದು ವಿಡಿಯೋ ಹಾಕ್ರಿ, ಅವಾಗೆಲ್ಲ ನಂಬ್ತಾರೆ. ಬ್ರೋ ವಿಡಿಯೋ ಯಾರು ಮಾಡ್ಕೊಳ್ಳಿ, ಅಲ್ಲೆಲ್ಲೋ ಸಿಸಿ ಕ್ಯಾಮ್ರಾನೇ ಇಲ್ವಾ? ಅಷ್ಟೇ, ಎಲ್ಲ ಕಡೆ ಸಿಸಿ ಕ್ಯಾಮ್ರಾ ಇರುತ್ತೆ, ಅಲ್ಲಿರಲ್ಲ ಬ್ರೋ. ನಾನು ಮಾಡಿದಾರೆ ಅಂತ ಹೇಳ್ತಾ ಇಲ್ಲ, ನಿಮಗೆ ಅನ್ಸುತ್ತಾ ಬ್ರೋ? ಅನ್ಸಲ್ಲ ಬ್ರೋ, ಅನ್ಸಲ್ಲ. ಕಾಲ ಗೊತ್ತಿದೆ ಅಂತ ಎಲ್ಲಿದೆ ವಿಡಿಯೋ? ದರ್ಶನ್ ಕಾಲ ಗೊತ್ತಿದ್ದಾನೆ ಅಂತ ಹೇಳಿದ್ದಾರೆ ತಾನೆ. ಮತ್ತೆ ನೀವೇ ತಾನೆ ನ್ಯೂಸ್ ಹೇಳಿರೋದು, ನ್ಯೂಸ್ ಅವ್ರು ಹೇಳ್ತಿದ್ದಾರೆ ತಾನೆ. ಮತ್ತೆ ವಿಡಿಯೋ ಇದ್ರೆ ಕೊಡ್ಬೇಕು, ಸುಮ್ನೆ ಆಗ್ಬಾರ್ದು. ಸುಮ್ನೆ ಆಗ್ಬಾರ್ದು ಬ್ರೋ. ತಪ್ಪು ಅದು, ತಪ್ಪು ಬ್ರೋ. ಬ್ರೋ ಇವಾಗ ನೀನೇ ಮಾಡಿರಲ್ಲ, ಮಾಡಿದ್ದೀನಿ ಅಂತ ಹೇಳಿದ್ರೆ ಒಪ್ಕೋತ್ಯಾ ಬ್ರೋ? ಅಷ್ಟೇನೆ, ಹಂಗೆ ಅಷ್ಟೇ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡೋರೇ ದೇವ್ರು. ಏನಂತೀರಾ? ಅಷ್ಟೇ, ನಾವಿರೋದೇ ಒಂದೇ ಬ್ರೋ. ಅವ್ರು ಮಾಡೇ ಇರಲ್ವಲ್ಲ ಬ್ರೋ, ಆರೋಪ ಮಾಡಿದ್ದಾರೆ ಏನಕ್ಕೆ ಅಂತ ಅವ್ರ ಮೇಲೆ ಅವ್ರು ಬೆಳಿತಾ ಇದಾರಲ್ಲ, ಅದು ನೋಡಿ ಹುರ್ಕೊಂಡ್ ಮಾಡಿರ್ತಾರೆ ಅಷ್ಟೇ. ಅವ್ರ ಕಂಡ್ರೆ ಉರಿ ಅಷ್ಟೇ. ನಿಮ್ಗೂ ಅಷ್ಟೇ ಬ್ರೋ. ಪೆಂಡ್ರೈವ್ ರೇವಣ್ಣನ್ ಮುಗೀತು, ಪೆಂಡ್ರೈವ್ ರೇವಣ್ಣನ್ ಮುಗೀತು. ಇವಾಗ ಯಾವ್ದು TRP ಇಲ್ಲ. ಇವಾಗ ನಮ್ಮ ಬಾಸ್ ಒಬ್ರು ಸಿಕ್ಕವ್ರೆ, ಇವಾಗ ಅವ್ರನ್ನ ಹಾಕೊಂಡು ಸುಳಿತವ್ರೆ ಅಷ್ಟೇ. ಏನನ್ಸದ ನಿಮಗೆ ದರ್ಶನ್ ಅವರು ಈ ಆರೋಪ ಮಾಡಿದ್ದಾರೆ? ಸರ್ ನಂಗೆ ತುಂಬ ಬೇಜಾರಾಗ್ತಿದೆ. ಆಲ್ಮೋಸ್ಟ್ ನನಗಿಂತ ನಮ್ಮ ಹಸ್ಬೆಂಡ್ಗೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಸೊ ಅವರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಬಂದಿದ್ದಾರೆ. ಸೊ ಅವರು ಕಾಟೇರ ಪಿಕ್ಚರೇ ಒಂದು 10 ಸಲ ಕರ್ಕೊಂಡೋಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ನಾನು ಅಷ್ಟು ಪಿಕ್ಚರ್ ನೋಡ್ತಿರಲಿಲ್ಲ, ಕಾಟೇರ ಪಿಕ್ಚರೇ ನಾನು ಫಸ್ಟ್ ಜಾಸ್ತಿ ನೋಡಿರೋದು. ಸೊ ತುಂಬ ಬೇಜಾರಾಗ್ತಿದೆ. ಅವ್ರು ಆದಷ್ಟು ಬೇಗ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿ. ಇಲ್ಲ ಸರ್, ಅವ್ರ ಬಗ್ಗೆ ಇದೆಲ್ಲ ದಿಸ್ ಇಸ್ ಟೂ ಬ್ಯಾಡ್. ಯಾಕಂದರೆ ಅವ್ರ ಬಗ್ಗೆ ಆ ಥರ ಹೇಳೋದು ನನ್ನ ಪ್ರಕಾರ ಅವ್ರು ಎಲ್ಲರಿಗೂ ಒಳ್ಳೆಯದೇ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ಇದರಲ್ಲೆಲ್ಲ ಒಳ್ಳೆಯದೇ ಮಾಡಿದ್ದಾರೆ ಹೊರತು ಬೇರೆ ಏನು ಕೆಟ್ಟದ್ದು ಆ ಥರ ಗೊತ್ತಿಲ್ಲ. ಹಾಂ ಇಲ್ಲ ಗೊತ್ತಿಲ್ಲ ಸರ್, ಅದು ಸೊ ಪಕ್ಕ ಶೋರ್ ಸರ್. ಅವ್ರು ಯಾವತ್ತೂ ಜನಕ್ಕೆ ಒಳ್ಳೆಯದೇ ಮಾಡಿದ್ದಾರೆ. ಯಾಕಂದರೆ ಅವರು ಕೋವಿಡ್ ಟೈಮಲ್ಲಿ ಜನಗಳು ಕೆಲವರೊಬ್ಬರು ಹೀರೋಗಳೆಲ್ಲ ತೋರಿಸ್ಕೊಂಡಿದ್ದಾರೆ, ಬಟ್ ಇವರು ತೋರಿಸ್ಕೊಂಡಿಲ್ಲ. ಒಳಗಡೆ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಎಲ್ಲ ಥರನೂ ಅವರು ಇದ್ದಿದ್ದಾರೆ ಸರ್. ಪಕ್ಕ ಶೋರ್ ಸರ್. ಮಾಡಿಲ್ಲ ಬಿಡಿ, ಅವರು ಯಾರೋ ಮಾಡಿರೋದು ಅಷ್ಟೇ, ಅವ್ರ ತಲೆ ಮೇಲೆ ಬಂದಿದೆ ಅಷ್ಟೇ ಸರ್. ಅವ್ರ ಮೇಲೆ ಪ್ರತಿಯೊಂದು ಬರ್ತಾ ಇರ್ತದೆ. ಅವರು ಇಲ್ಲಡೆ ಒಂದು ಕಡ್ಡಿ ಹಸಿದ್ರು ಅಪರಾಧ ಬಂದೇ ಬರ್ತದೆ. ಏನು ಮಾಡಿದ್ರೆ ಅವ್ರ ಮೇಲೆ ಬಂದೇ ಇರುತ್ತೆ, ಏನು ಮಾಡೋಕ್ಕಲ್ಲ ಅವೆಲ್ಲ. ಅವರು ಒಂಥರ ಆನೆ ಇದ್ದಂಗೆ ನುಗ್ತಾ ಇರ್ತಾರೆ ಅಷ್ಟೇ. ಅವ್ರ ಮೇಲೆ ಈ ಥರ ಒಂದು ಆರೋಪ ಮಾಡಿರೋದು ಸರಿ ಅನ್ಸುತ್ತಾ? ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೆ? ಅದು ಎಲ್ಲ ಇದು ಮುಗಿದ ಮೇಲೆ ತಾನೇ ಗೊತ್ತಾಗುತ್ತೆ. ನಾವು ಹಿಂಗೆ ಬಂದಿದ್ದೀವಿ ನೋಡೋಕ್ಕೆ ಅಂತ, ಅದು ಗೊತ್ತಿಲ್ಲದೆ ನಾವು ಯಾಕೆ ಮಾತಾಡಬೇಕು? ನೋಡಿದ್ದೀವಿ, ಒಳ್ಳೆ ಮನುಷ್ಯ. ಬಟ್ ಈ ಥರ ಆಗಿರೋದು ನಮಗೂ ಬೇಜಾರು. ಆಗಿಲ್ಲ ಅಂದ್ಕೊಂಡಿದ್ದೀವಿ, ಬಟ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ. ಯಾರು ಗೊತ್ತು, ಅವ್ರದ್ದು ಇನ್ನೂ ಸ್ಟೇಷನಲ್ಲಿ ಇದು ಮಾಡಿ ಆಮೇಲೆ ನೋಡಬೇಕಲ್ವ. ನಮ್ಮದೇನಿದೆ, ಆಗಿಲ್ಲ ಅಂದರೆ ಒಳ್ಳೆಯದು ಅಂತ ನಮ್ಮ ಕರ್ನಾಟಕಕ್ಕೆ ಒಂದು ಗೌರವ ಸಿಗುತ್ತೆ. ನಟಂಗೆ ಕೈನಲ್ಲಿ ಈ ಥರ ಆಯಿತು ಅಂತ ಅವಮಾನ ಆಗೋ ಬದಲು ಒಂದು ಗೌರವ ಸಿಗುತ್ತೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಲೆ ಸಿಗುತ್ತೆ. ಈ ಥರ ಮಾಡಿದ್ರೆ ಆಗಿದ್ದರೆ ಬೇಜಾರು, ಈ ಥರ ಆಗಬಾರ್ದು ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾವುದೇ ಕೋಪ ಇದ್ದರೂ ಏನೇ ಇದ್ದರೂ ಕುಂತು ಮಾತಾಡ್ಬೋದಿತ್ತು. ಏಕಾಏಕಿ ಆ ಥರ ಟಿ ವಿನಲ್ಲಿ ನೋಡ್ತಾ ಇರೋದು, ಅವ್ರು ಮಾಡಿದ್ದಾರೆ ಅಂತಲ್ಲ, ಅವ್ನು ತೋರಿಸ್ತಾ ಇರೋದು ಹೇಳ್ತಾ ಇದ್ದೀವಿ. ಬಟ್ ಇನ್ನು ನೋಡವ ಏನಾಗುತ್ತೆ, ಕಾದು. ನಮಗೆ ಇದು ಸುಳ್ಳು ಅನ್ಸುತ್ತೆ ಸರ್. ನಾವು ಸುಳ್ಳು ಅನಿಸುತ್ತೆ. ಹಿಂಗೆ ಗೂಬೆ ಕುಣಿಸ್ತಾ ಇರೋದು ಡಿ ಬಾಸ್ ಮೇಲೆ ಎಲ್ಲರೂ ಅಂತ ನನಗೆ ಅನಿಸ್ತೈತೆ. ಯಾಕೋ ಒಳ ಸಂಚು ಏನೋ ನಡೀತೈತೆ ಅಂತ ನಮ್ಗೆ ಅನಿಸ್ತಾ ಇರೋದು. ಅದು ಆನೆದು ಏನು ತಪ್ಪೇನಾಗಿಲ್ವಲ್ಲ ಸರ್. ಅದು ಆನೆದು ಬಂದು ಯಾರು ಅರಣ್ಯ ಇಲಾಖೆಯವರು ಏನೋ ಸರಿಯಾಗಿ ಮಾಡಲಿಲ್ಲ. ಅದಕ್ಕೆ ಇವರು ಮುಂದಾಲೋಚನೆ ಇದು ಮಾಡಿಕೊಂಡು ಅವ್ರು ಕಳಿಸಿದ್ರು ಅಷ್ಟೇ ಕಲ್ಲು. ಅದರಲ್ಲಿ ಏನು ತಪ್ಪು ಅಂತ ಬಿಂಬಿಸ್ತಾ ಇರೋದು ಯಾರು? ಆ ಕಲ್ಲನ್ನ ಕಳಿಸಿದ್ದು ವಾಪಸ್ ಕಳಿಸಿದ್ರು. ಇವಾಗ ಇಲ್ಲಿ ನಮ್ಮ ಬಾಸ್ ಮೇಲೆ ಇದು ಕೊಲೆ ಆರೋಪ ಮಾಡಿದಾರಲ್ವಾ, ಆ 3 ಜನ ಮಾಡಿರೋರು ಯಾರು? ಅವ್ರಿಗೂ ಇವ್ರಿಗೇನು ಸಂಬಂಧ? ಆಯಿತಾ? ಇವಾಗ ಏನೋ ಇಲ್ಲಿ ಬಂದು ಹೇಳ್ತಾ ಇರ್ಬೋದು, ಅವರು ದರ್ಶನ್ ಅವ್ರ ಮುಂದೆಗಡೆ ಇದ್ದರು ಮಾಡಿಸಿದ್ರು ಅಂತ. ಅವರು ಮಾಡಿದ್ರು ಅಂತ ಹೇಳ್ತಾ ಇರ್ಬೋದು. ಅವ್ರು ಮಾಡೋಕ್ಕೆ ಚಾನ್ಸೇ ಇಲ್ಲ. ಏನಕ್ಕೆ ಅಂದರೆ ಆ ಯಪ್ಪ ಒಬ್ಬ ಎಲ್ಲ ಇದನ್ನ ನಮ್ಮ ಕರ್ನಾಟಕಕ್ಕೆ ಬೇಕಾಗಿರೋ ಮನುಷ್ಯ. ಯಪ್ಪ ಎಲ್ಲ ಕಡೆಯಿಂದ ಒಳ್ಳೆ ರೀತಿಯಲ್ಲಿ ಬಂದಿರೋ ಮಗ ಅದು. ಆಯಿತಾ? ಇವಾಗ ಇವ್ರು ಬೇಕು ಅಂತ ಗೂಬೆ ಕೂರ್ಸೋಕ್ಕಿಂತ ಮಾಡ್ತಾವ್ರೆ. ಓಕೆನಾ?
ಇದರಲ್ಲಿ ನಮ್ಮ ಬಾಸ್ ಏನು ತಪ್ಪೇ ಇರಲ್ಲ. ಬೇಕಾದರೆ ಇದನ್ನು ಕ್ಲೀನ್ ಚೀಟಾಗಿ ಬರ್ತಾರೆ ನೋಡಿ, ಬೇಕಾದ್ರೆ ಈಚೆ ಇವಾಗ ಹೇಳ್ತಾ ಇದ್ದೀನಿ, ಕ್ಲೀನ್ ಚೀಟಾಗಿ ಈಚೆ ಬರ್ತಾರೆ. ಸರ್ ಆರೋಪ ಏನಕ್ಕೆ ಮಾಡ್ತಾರೆ ಅಂದರೆ ಅವ್ರು ಒಬ್ಬರು ಬೆಳೆಯೋದನ್ನ ಜನ ತುಳಿಬೇಕು, ಆ ಜನ ತುಳಿಬೇಕು ಅನ್ನೋದು, ಆ ಜನ ಬಂದು ನಮ್ಮ ಬಾಸ್ನೇ ತುಳಿಬೇಕು ಅಂತ ಒಂದು ಫಿಕ್ಸ್ ಆಗ್ಬಿಟ್ಟವ್ರೆ. ಅದ್ರಲ್ಲಿ ಫಸ್ಟ್ ಆಫ್ ಆಲ್ ನೀವೇನು ಅಂದ್ಕೊಳಲ್ಲ ಅಂತ ನಾನು ಹೇಳ್ತೀನಿ, ಮೀಡಿಯಾದವ್ರು ಸರಿ ಇಲ್ಲ ಆಗುತ್ತಾ. ಮೀಡಿಯಾದವ್ರಿಗೆ TRP ಬರ್ತಾ ಇರೋದು ನಮ್ಮ ಭಾಷೆಯಿಂದ, ಓಕೆನಾ? ನೀವು ಮಾಡ್ತಾರ ಸರಿ ಇಲ್ಲ, ಹಂಗೆ ತೋರಿಸಿ. TRP ಬರ್ತಾ ಇರೋದೇ ನಮ್ಮ ಭಾಷೆಯಿಂದ. ಅವ್ರದ್ದು ಯಾವ್ದಾದ್ರು ಒಂದೇ ಒಂದು ನ್ಯೂಸ್ ಸಿಕ್ಕಿದ್ರೆ ನಿಮಗೆ TRP, ಇಲ್ಲ ಅಂದರೆ ಇಲ್ಲ. ಇಲ್ಲ, ಕೊಲೆ ಮಾಡಿಲ್ಲ ಅನಿಸುತ್ತೆ. ಸೊ ಅವರು ಇದಕ್ಕೆ ಅವ್ರು ಮಾಡ್ಕೊಂಡಿರ್ತಾರೆ, ಅವ್ರ ಮೂಗಿನ್ಯರ್ಕೆ ಅವರೆಲ್ಲ ಕೊಲೆ ಮಾಡಲ್ಲ. ವಿಚಾರಣೆ ಆದ್ಮೇಲೆ ಗೊತ್ತಾಗುತ್ತೆ. ಅವ್ರ ಮೇಲೆ ಆ ಥರ ಇಲ್ಲ ಅಂತ ಹೇಳ್ತೀವಿ. ಗುರುಗಳೇ, ಅವರು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡೋಕ್ಕೂ ಯಾವುದೂ ಇದಿಲ್ಲ. ಇವ್ರು ಯಾರೋ ಏನೋ ಮಾಡಿ ಅವನ ಮೇಲೆ ತಲೆ ಮೇಲೆ ಕಲ್ಲು ಹಾಕವ್ರೆ. ಒಂದು ನೋಡಿಲಿ, ನನಗೆ ನಿನಗೆ ದುಶ್ಮನಾಗಿದೆ, ದೇವರಣೆಗೂ ಆ ಕೆಲಸ ಲೋಫರ್ ಕೆಲಸ ಮಾಡಬಾರ್ದು. ಗುರುಗಳೇ, ಇವನು ಇಲ್ಲಿ ನೋಡಿಲಿ, ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಿಲ್ಲ, ಮಾಡೋಕ್ಕೂ ಹೋಗಲ್ಲ. ಈ ಬೇವರ್ಸಿಗಳು ಯಾರು ಮಾಡವ್ರೆ ಅಂತ ಅವನಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅಲ್ಲವ್ರ. ಅವನ್ನ ರಿಲೀಸ್ ಆಗಬೇಕಷ್ಟೆ. ಯಾವುದೇ ಕಾರಣಕ್ಕೂ ದರ್ಶನು ಅಪ್ಪನ ಗುರ್ತು ಮಗ ಅವನು, ಮೈಸೂರು ಮಗ ಅವನು, ಯಾವುದೇ ಕಾರಣಕ್ಕೂ ಅವನು ಕೆಟ್ಟ ಕೆಲಸ ಮಾಡಿಲ್ಲ. ಎಲ್ಲರೂ ನನಗೂ ಹೇಳ್ತಾರೆ, ನಿನಗೂ ಹೇಳ್ತಾರೆ. ಆ ಕೆಲಸಕ್ಕೆ ನಾನು ಮುಂದಕ್ಕೆ ಅವನು ಬರಲ್ಲ, ನಾನು ಬರಲ್ಲ. ಯಾವುದೇ ಕಾರಣಕ್ಕೂ ಮಾತಾಡ್ತೀನಿ. ಮೈಸೂರಲ್ಲಿ ನಮ್ಮ ತಾಯನೇ ತಪ್ಪು ಮಾಡಿಲ್ಲ. ಇವ್ರು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡಿ ಬಾಸ್ ಅವರು ಆ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ಮಾಡೋದು ಇಲ್ಲ ಅವ್ರು ಯಾವಾಗಲೂ. ಆ ಥರ ತಪ್ಪು ಯಾವತ್ತೂ ಮಾಡೋದಿಲ್ಲ, ಅವ್ರ ಜೀವನದಲ್ಲೇ ಮಾಡೋದಿಲ್ಲ. ಆನೊಬ್ಬ ಬಂದಿದೆ ಅಂದರೆ ಅವ್ರು ಹಿಂದ್ಗಡೆ ಇರೋರು ಮಾಡಿರೋರು ಅಷ್ಟೇ. ಹಿಂದ್ಗಡೆ ಇರೋರು ಕೆಟ್ಟದಾಗಿ ಬಯಸ್ತಾ ಇರ್ತಾರೆ ಅಷ್ಟೇ, ಬೇಕು ಅಂತ ಮಾಡಿರ್ತಾರೆ ಅಷ್ಟೇ. ಅವರು ಒಳ್ಳೆ ಕೆಲಸನೇ ಮಾಡೋದು ಯಾವಾಗಲೂ. ಅವರು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಸುಳ್ಳು. ಅವ್ರ ಬೆಳವಣಿಗೆ ನೋಡಿ ಎಲ್ಲರಿಗೂ ಹಿಂಗೆ. ಅವ್ರ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ. ಯಾಕೆಂದರೆ ಅವ್ರು ಏನಂತ ಎಲ್ಲರಿಗೂ ಗೊತ್ತಿದೆ, ಅದು ನಾವೇ ಹೇಳಬೇಕು ಅಂತ ಏನಿಲ್ಲ. ಅವ್ರ ಬಗ್ಗೆ ನಾವೇನು ಮಾತಾಡೋದೇ ಇಲ್ಲ. ಬಾಸ್ ಆ ಥರ ಮಾಡೋಕ್ಕೆ ಇಷ್ಟ. ಅವ್ರು ಯಾವುದೇ ಕಾರಣಕ್ಕೂ ಆ ಬಾಸ್, ನಮ್ಮ ಬಾಸ್ ಯಾವತ್ತೂ ಆ ಥರ ಮಾಡಲ್ಲ, ಅದಷ್ಟೇ. ನಂಬೋದೇ ಇಲ್ಲ, ನಿಜವಾಗ್ಲೂ ನಂಬಲ್ಲ. ದೇವ್ರ ಬಗ್ಗೆ ಏನು ಮಾತಾಡೋಕ್ಕಾಯ್ತದೆ ಅಣ್ಣ? ಅವ್ರು ಮಾಡಿ ಅವೆಲ್ಲ ಸುಳ್ಳು ಅಣ್ಣ. ಆದರೆ ಮೊನ್ನೆ ಯಾವುದೋ ಹೋಟ್ಲಲ್ಲಿ ಊಟ ಮಾಡಿರೋ ಅನ್ನೋದು ಬಂತು, ನಾಯಿ ಕಚ್ಚಿತ್ತು ಅದೊಂದು ಬಂತು, ಇವಾಗ ಇದೊಂದು ಬಂದಿದೆ ಅಷ್ಟೇ. ಇದೆಲ್ಲ ಮಾಮೂಲಿ ಬೋಣ, ಬಾಸ್ಗೆ ಅಲ್ಲ ಯಾವ್ದು ಕಚ್ಚಲ್ಲ. ಅವೆಲ್ಲ ಸುಳ್ಳು ಬೋಣ. ಎಲ್ಲ ಭಾಷೆ ಬರ್ತಾರ, ಎಲ್ಲದಕ್ಕೂ ಭಾಷೆ ಬಂದ್ಬಿಡ್ತಾರ. ಅವೆಲ್ಲ ಸುಳ್ಳು, ಎಲ್ಲ ತಪ್ಪು, ಅವೆಲ್ಲ ಮಾಡೋದು ತಪ್ಪು. ಮಾಡಿದರೆ ಅವ್ರಿಗೆ ಕಾನೂನುಬದ್ಧವಾಗಿ ಶಿಕ್ಷೆ ಆಗುತ್ತೆ, ಮಾಡಿಲ್ಲ ಅಂದರೆ ಇಲ್ಲ. ಕಾನೂನು ಯಾರಿಗೂ ಏನು ಸೊತ್ತಲ್ಲ. ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಇಲ್ಲ ಅಂದ್ರೆ ಇಲ್ಲ. ಬಟ್ ನಮ್ಮ ಇದೆಲ್ಲ ವಾತಾವರಣ ನೋಡಿದ್ರೆ ಹೆಂಗೆ ಯಾವುದನ್ನು ನಾವು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಮಾಡಿರ್ಬೋದು, ಮಾಡಿಲ್ಲದೆ ಇರ್ಬೋದು. ಬಟ್ ಎಲ್ಲರೂ ಈಗ ಬೆಳಗ್ಗೆಯಿಂದ ಮೀಡಿಯಾ ನ್ಯೂಸಲ್ಲಿ ನೋಡ್ತಾ ಇದ್ದರೆ ನಮಗೆ ಏನು ಹೇಳಬೇಕು ಅಂತ ನಮಗೆ ಗೊತ್ತಿಲ್ಲ. ಹಂಗಾಗಿ ದರ್ಶನ್ ಬಗ್ಗೆ ಒಳ್ಳೆ ಅಭಿಮಾನ ಐತೆ ಎಲ್ಲ ನಾಯಕರಿಗೂ. ಆದರೆ ಈಗ ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ದಯವಿಟ್ಟು ನಮ್ಮ ಅನಿಸಿಕೆ ಮಾಡಿರಲ್ಲ, ಏನು ಬೇಕಾದ್ರೂ ಮಾತಾಡ್ಬೋದು. ಜನಗಳಿಗೆ ಮಾತಿಗೆ ಕೊನೆಯೇ ಇಲ್ಲ, ಮಾತಾಡ್ತಾರೆ. ಅದೇನು ನಿಜವಾಗಿ ಪರಿಶೀಲನೆ ಮಾಡಿದಾಗ ಮಾತ್ರ ಮಾಡೋದರೆ ಇಲ್ಲ. ಅವ್ರ ಹೆಸರು ಕೆಡ್ಸೋಕ್ಕಾಗಿ ಜನಗಳು ಮಾತಾಡ್ಬೋದು. ನಮಗೆ ಮಾಡಿಲ್ಲ ಅನಿಸುತ್ತೆ, ಅವ್ರು ಮಾಡಲ್ಲ. ಅವ್ರ ಜನಗಳು ಕೋಟ್ಯಾಂತರ ಜನಗಳು ಪ್ರತಿನಿಧಿಗಳು ಅವರು. ಹಂಗಾಗ್ಬಿಟ್ಟು ಆ ಥರ ಜನಗಳಿಗೆ ಮೋಸ ಮಾಡಲ್ಲ ಅವರು. ಜನ ಬೆಳೆಯಕ್ಕೆ ಬಿಡಲ್ಲ, ಕಾಲಿಡೆ ಜಾಸ್ತಿ, ಅದೊಂದೇ ಉದ್ದೇಶ. ಕೊಲೆ ಹೌದು, ಕೊಲೆನೂ ಮಾಡ್ತಾರೆ, ದರೋಡೆನೂ ಮಾಡ್ತಾರೆ, ಏನು ಬೇಕಾದ್ರೂ ಅವ್ರ ನೆತ್ತಿ ಮೇಲೆ ಹಾಕ್ತಾರೆ. ಈಗ ಊಟ ಮಾಡಿದ್ರೆ ಸಹಿಸಲ್ಲ, ಉಪವಾಸಿದ್ರು ಸಹಿಸಲ್ಲ ಜನ. ಇವತ್ತು ಆ ಥರ ಸ್ಯಾಂಡಲ್ವುಡ್ಡಲ್ಲಿ ಆರೋಪ ಮಾಡಿರೋದು ತಪ್ಪು ನನ್ನ ಪ್ರಕಾರ. ಅದೇನಾಗೈತೋ ವಿಚಾರಣೆ ನೋಡ್ತಾರೆ. ನಮ್ಮ ಬಾಸ್ನ ಯಾವುದೇ ರೀತಿ ಹಾಳು ಮಾಡೋಕ್ಕೆ ನಾವು ಬಿಡೋಲ್ಲ. ಅವ್ರು ಎಷ್ಟೇ ಏಟರ್ಸ್ಗಳು ಏನೇ ಮಾಡಿದ್ರು ಏನೂ ಕಿತ್ಕೊಳಕ್ಕಾಗಲ್ಲ ನಮ್ಮ ಬಾಸ್ದು. ಮಾಡಲಿ, ಅವ್ರು ಮಾಡೋದಿಂದನೇ ಇನ್ನೂ ಫ್ಯಾನ್ಸ್ ಜಾಸ್ತಿ ಆಗೋದು. ಮಾಡಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಂಬಾರ್ದು. ನಮ್ಮ ಬಾಸ್ ಏನಿಲ್ಲ ಹೇಳಿರೋದು, ನಾವು ಯಾವತ್ತಿದ್ರೂ ತಗ್ಗಿ ಬಾಳ್ತಾ ಇದ್ದೀವಿ ಅಷ್ಟೇ. ನಮ್ಗೆ ದೇವರಾಣೆ ಗೊತ್ತು, ನಮ್ಮ ಬಾಸ್ ಆ ಥರ ಕೈ ಹಾಕೋರಲ್ಲ. ಇವಾಗ ಈ ಮೀಡಿಯಾದವರು ಏನೇನೋ ಹೇಳ್ತಾ ಇದ್ದಾರೆ. ಅವ್ರು ದೊಡ್ಡ
ದೊಡ್ಡ ತಲೆ ಇಡಕ್ಕೆ ನನ್ನ ಮಕ್ಕಳು. ನಾನು ಹೇಳ್ತಾ ಇದ್ದೀನಿ, TRPಗೋಸ್ಕರ ಈ ಕಡೆ ಒಂದು ಮಾತಾಡೋದು, ಆ ಕಡೆ ಒಂದು ಮಾತಾಡೋದು, ಅದು ತಪ್ಪು. ಆ ಕಡೆ ಯಾವುದೋ ಒಂದು ಇನ್ನೊಂದು ವಿಚಾರಣೆ ಬಂತು, ಭರತ್ ಅವ್ರನ್ನ ಇದು ಮಾಡಿದ್ದೀವಿ, ಹೆದರಿಕೆ ಹಾಕಿರೋದು ಅದೊಂದು ಬಂತು. ಅದರಲ್ಲೂ ಏನೋ ಕಿತ್ಕೊಳಕ್ಕಾಗಿಲ್ಲ ನಮ್ಮ ಬಾಸ್ದೂನು. ಹಾಂ, ಎಷ್ಟು ಮಾಡ್ತಾರೆ ಗುರು, ಮಾಡಲಿ ಬಿಡ್ರಿ, ಏನು ಮಾಡ್ತಾರೆ? ನಮ್ಮ ಬಾಸ್ ಜನನ ಹಿಡ್ಕೊಳಕ್ಕಾಗುತ್ತಾ ನಮ್ಮ ಬಾಸ್ ಜನನ? ಆನೆನ ಯಾವತ್ತನ ಪಲ್ಗಕ್ಸೋಕ್ಕಾಗತ್ತಾ? ಆನೆ ನಡೆದಿದ್ದ ದಾರಿನೇ ಅದು. ಆನೆ ಯಾವತ್ತಿದ್ರು ಮೇಲೆ ಎತ್ತು ನೋಡೋದು, ಕೆಳಗಡೆ ಬಗ್ಗಿಸ್ ನೋಡಲ್ಲ ಯಾವತ್ತೂ. ಏನಣ್ಣ ಮಾಡ್ರಿ, ಜೀವನದಲ್ಲಿ ಉದ್ಧಾರ ಆಯ್ತೀರಾ ಅಷ್ಟೇ. ಅವ್ರು ಹೇಳ್ದಂಗೆ ನಾವು ನಡೆಯೋದು. ನಮ್ಮ ತಾಯಿನ ಎಷ್ಟು ಪ್ರೀತಿ ಮಾಡ್ತೀವಿ, ಅವ್ರಿಗೆ ಅದಕ್ಕೂ ಪ್ರೀತಿ ಮಾಡ್ತಾಯಿದ್ದೀವಿ. ನಮ್ಮ ಜೀವ ಅವ್ರ ಮನೆ ದೇವ್ರ ಥರನೇ ಪೂಜಿಸೋದು ಅವ್ರನ್ನ. ಅವ್ರಿಗೇನಣ್ಣ ಆಯಿತು ಅಂದರೆ ನಾವಂತೂ ಸುಮ್ಮನೆ ಇರೋಕ್ಕೆ ಹೋಗಲ್ಲ. ಇರ್ತಾರಲ್ಲ ಬ್ರೋ ನಮ್ಮನ್ನು ಏಟರ್ಸ್ಗಳು ಇದ್ಮೇಲೆ ತಾನೇ ಬೆಳೆಯೋಕ್ಕಾಗೋದು. ಏನು 1-2 ದಿನ ಇರ್ತಾರೆ, ಬರ್ತಾರೆ, ತಿರ್ಗಾ ಮನೆ ಮುಂದೆ ಸೆಕೆಂಡ್ ಕೊಟ್ಬಿಟ್ಟು ಬರ್ತೀವಿ, ಅಣ್ಣ ಬಂದ್ರಿ ಅಣ್ಣ ಅಂತ ಅಷ್ಟೇ. ಏನು ನಮ್ಮ ಬಾಸ್ ಏನೂ ಮಾಡ್ಕೊಳಕ್ಕಾಗಲ್ಲ. ಮಾಡ್ಕೊಂಡು ನೋಡಲಿ, ಅವಾಗ ನಾವು ಮಾಡಿ ತೋರಿಸ್ತೀವಿ ಏನು ಅಂತ ಅಷ್ಟೇ. ನಮಗೆ ಅದು ತಪ್ಪು ಅನಿಸುತ್ತೆ. ದರ್ಶನ್ ಅವ್ರ ಹತ್ರ ಮಾಡಲ್ಲ, ಅವರೆಲ್ಲರಿಗೂ ಒಳ್ಳೇದೇ ಮಾಡಿರೋದು. ಎಲ್ಲ ಅಫೆನ್ಸ್ ಅನ್ಸುತ್ತೆ. ಸುಮ್ಮನೆ ಅವರು ಫ್ಯಾನ್ಸ್ ಬೇಸ್ ಇರೋದ್ರಿಂದ, ಆಮೇಲೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಇರೋದ್ರಿಂದ ಅವ್ರನ್ನ ತುಳಿಬೇಕು ಅಂತ ಮಾಡ್ಬೋದು. ಆ ಥರ ಮಾಡ್ತಾ ಇರ್ಬೋದು, ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇರ್ಬೋದು ಅಷ್ಟೇ. ಸಾವಿರ ಥರ ಕೊಡ್ತಾರೆ ಫೇಕ್ ನ್ಯೂಸು. ಅದನ್ನ ಎಲ್ಲ ತಿಳಿದ ಮೇಲೆ ತಾನೇ ಗೊತ್ತಾಗುತ್ತೆ ಏನು ಅಂತ. ಅದೇ ಅಭಿಮಾನಿಯಾಗಿ ನಿಮಗೆ ಮಾಡಿರಲ್ಲ ಅಂತ ಅನ್ಸುತ್ತೆ. ಇಷ್ಟು ವರ್ಷ ಅವ್ರನ್ನ ನೋಡಿರ್ತೀರಾ, ಹೀರೋ ಆಗಿ ತಗೊಂಡಿರ್ತೀರಾ. ಹೌದು, ಅದು ಅವ್ರು ಮಾಡಿರಲ್ಲ ಅನ್ಸುತ್ತೆ. ಈ ಥರ ಸುಮ್ಮನೆ ಸುಳ್ಳು ಸುದ್ದಿ, ಯಾಕಂದರೆ ಫ್ಯಾನ್ಸ್ ಕ್ರೇಜ್ ಹಂಗಿದೆಯಲ್ಲ, ಬೇರೆಯವ್ರಿಗೆ ಆ ಥರ ಫ್ಯಾನ್ಸ್ ಫಾಲೋಯಿಂಗ್ ಇಲ್ಲ. ನೇಮು ಫೇಮೆಲ್ಲ ಹಾಳು ಮಾಡೋಕ್ಕೋಸ್ಕರ ಈ ಥರ ಮಾಡ್ಬೋದು ಅಂತ ಅನ್ಸುತ್ತೆ. ಇನ್ನೂ ನೋಡೋಣ, ಆರೋಪ ಅಲ್ವಾ? ಇನ್ನೂ ಜಸ್ಟ್ ಆರೋಪ ತಾನೇ ಮಾಡಿರೋದು, ಇನ್ನೂ ಅಪರಾಧ ಆಗಿದೆ ಅಂತ ಕನ್ಫರ್ಮ್ ಆಗಿಲ್ವಲ್ಲ. ಹೇಳಿದ್ದಾರೆ ಹೇಳೋದಕ್ಕೇನು ಸರ್, ಹೇಳ್ಸಿರೋದಕ್ಕೆ ಚಾನ್ಸಸ್ ಐತಲ್ವಾ. ಈಗ ಒಬ್ಬ ದೊಡ್ಡ ಮಟ್ಟದ ನಟ ಆಗಿ ಬೆಳೆದಿರ್ಬೇಕಾದ್ರೆ ಮಾತಾಡ್ಸೋರು ಹೇಳ್ಸೋರು ಇದ್ದೇ ಇರ್ತಾರಲ್ವಾ. ನೋಡೋಣ ಏನಾಗುತ್ತೆ, ತನಿಖೆ ನಡೀಲಿ, ಆರೋಪ ಸಾಬೀತಾಗುತ್ತಾ ಏನಾಗುತ್ತೆ ಕಾಯ್ದು ನೋಡೋಣ. ಆ್ಯಸ್ ಎ ಫ್ಯಾನ್ ಅವ್ರು ಆ ಥರ ಮಾಡಿರಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾವು ಬಿಡ್ಕೊಡೋದಿಲ್ಲ ಏನೇ ಆದ್ರೂ ಕೂಡ. ಡಿವೋರ್ಸ್ ಅಂದಾಗ ಯಾವಾಗಲೂ ಅವ್ರ ಜೊತೆ ನಿಂತ್ಕೊತೀವಿ ನಾವು. ನಮ್ಮ ಪ್ರಕಾರ ಅವರು ಮಾಡಿರೋದಿಲ್ಲ, ಏನೋ ಊಹಾಪೋಹಗಳಿರುತ್ತೆ, ಆರೋಪ ಮಾಡಿದ್ದಾರೆ ಅಷ್ಟೇ. ಸಾಬೀತಾಗಲಿ, ಅದಾದಮೇಲೆ ನೋಡೋಣ. ತನಿಖೆಯಾಗಿ ಅವರೇ ಮಾಡಿದ್ದಾರೆ ಅಂತ ಅನ್ಸಿದ್ರೆ ನಿಮಗೆ ಏನು? ತನಿಖೆಯಾಗಿ ಅವರೇ ಮಾಡಿದ್ದಾರೆ ಅಂದರೆ ಕಾನೂನು ಎಲ್ರಿಗೂ ಒಂದೇ ಅಲ್ಲ ಸರ್. ನೀವು ಬೈಕಲ್ಲಿ ಕೂದಿದ್ರು ನಿಮ್ಮದೇ ತಪ್ಪಿರುತ್ತೆ, ಯಾರೋ ಸೆಲೆಬ್ರಿಟಿ ಬಂದು ಬೈಕಲ್ಲಿ ಕೂದಿದ್ರು ಅವ್ರ ಮೇಲೆ ಕೇಸ್ ಆಗಲೇಬೇಕಲ್ವಾ. ಕಾನೂನು ಎಲ್ರಿಗೂ ಒಂದೇ ಅಲ್ವಾ. ಆ ಥರ ಏನಾದರೂ ಇವ್ರ ಕಡೆಯಿಂದನೇ ಆಗಿತ್ತು ಅಂದರೆ ಅದೇನು ಕಾನೂನು ಪ್ರಕಾರ ಏನಾಗಬೇಕು ಅನುಭವಿಸ್ತಾರೆ ಅಷ್ಟೇ.